ದೇವೇಗೌಡರು ಸಾಹೇಬ್ರ ಹೋರಾಟ ಇದೆ. ಈ ಹೋರಾಟವನ್ನು ನೋಡಿ ಕೆಲವೊಂದು ಕಡೆ ಅವರ ಒಂದು ಧ್ವನಿ ಇನ್ನೂ ಕೂಡ ಸದನದಲ್ಲಿ ರಾರಾಜಿಸಬೇಕು, ಈ ರಾಜ್ಯದ ಜನತೆಯ ಪರವಾಗಿ ಅಂತಕ್ಕಂಥ ಭಾವನೆ ಪಕ್ಷಾತೀತವಾಗಿದೆ. ದೇವೇಗೌಡರು ಸಾಹೇಬರು ರಾಜ್ಯಸಭೆಗೆ ಹೋಗಬೇಕು ಅಂತಕ್ಕಂಥ ಚರ್ಚೆ ನಮ್ಮ ಕಡೆಯಿಂದ ಆಗಿಲ್ಲ. ಆದರೆ ಒಂದು ಪಕ್ಷಾತೀತವಾಗಿ ಒಂದು ಕೂಗೆದ್ದಿದೆ. ಮೊನ್ನೆ ದೇವೇಗೌಡರು ಸಾಹೇಬರು ಈ ವಯಸ್ಸಲ್ಲೂ ಕೂಡ, ಅದರಲ್ಲೂ ಕರ್ನಾಟಕ ರಾಜ್ಯದ ಯಾವುದೇ ಜ್ವಲಂತ ಸಮಸ್ಯೆಗಳಿರಲಿ, ಇತ್ತೀಚಿನ ದಿನಗಳಲ್ಲಿ ಒಂದು ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎತ್ತಿನೊಳೆ ಪ್ರಾಜೆಕ್ಟು ಸಂಪೂರ್ಣ ಸ್ಥಗಿತ ಆಗಿತ್ತು. ಅದಕ್ಕೆ ಒಂದು ವೇಗ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದೇವೇಗೌಡರು ಸಾಹೇಬರು ಇಟ್ಟಂಥ ಒಂದು ಬೇಡಿಕೆಗೆ ಮನ್ನಣೆಯನ್ನು ಕೊಟ್ಟು ಪ್ರಧಾನಮಂತ್ರಿಗಳಿರ್ಬೋದು ಅಥವಾ ಇಲಾಖೆಯ ಮಂತ್ರಿಗಳಿರ್ಬೋದು ಗೌರವ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಈ ರೀತಿ ನಿರಂತರವಾಗಿ ಅಥವಾ ನಮ್ಮ ತಂಬಾಕು ಬೆಳೆಗಾರರ ಸಮಸ್ಯೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನಿರಂತರವಾಗಿ ಪ್ರತಿ ವರ್ಷವೂ ಕೂಡ ನಾವೇನು ನೋಡ್ತಾ ಇದ್ದೇವೆ. ಯಾಕಂದರೆ ಕೆಜಿಗೆ 320 ರೂಪಾಯಿ ಇದ್ದಿದ್ದು 250 ರೂಪಾಯಿಗೂ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಆಗ್ತಾ ಇಲ್ಲ. ರೈತರು ಸಂಕಷ್ಟದಲ್ಲಿದ್ದಾರೆ ಅಂತಕ್ಕಂಥ ಇಂಥ ಸನ್ನಿವೇಶಗಳು, ಕೊಬ್ಬರಿ ಇರ್ಬೋದು, ನಾನಾ ವಿಚಾರದಲ್ಲಿ ವಿಶೇಷವಾಗಿ ರೈತರು ಮತ್ತು ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ